ಇನ್ನು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಕೂಡ ಮಾತನಾಡಿದ್ದಾರೆ. ಜಗದೀಶ್ ಬಣ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ ಅನ್ನೋ ವಿಚಾರವನ್ನ ಅವರು ಕೂಡ ಇಲ್ಲಿ ಪ್ರಸ್ತಾಪಿಸಿದ್ದಾರೆ. 13 ಏನು ವಿವಿಧ ಸಂಘಟನೆಗಳಿದ್ದಾವೆ. ಈ ಸಂಘಟನೆಗಳ ಪೈಕಿ ಈಗಾಗಲೇ SC/ST ಅಸೋಸಿಯೇಷನ್ ಏನಿದೆ ಅವರು ಇದಕ್ಕೆ ಬೆಂಬಲ ನೀಡೋದಿಲ್ಲ ಅಂತ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಜಗದೀಶ್ ಬಣ ಏನಿದೆ ಅವರು ಸಹ ನಮಗೆ ಲೆಟ್ರನ್ನು ಕೊಟ್ಟು ಈಗಾಗಲೇ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೂ ಕೆಲವರು ನನಗೆ ಫೋನ್ ಮಾಡಿ ಹೇಳಿದ್ರು, ನಾವು ಬರ್ತಾಯಿದ್ದೀವಿ 11:30-12 ಗಂಟೆಗೆ ಬರ್ತೀವಿ, ಸೊ ನಾವು ಇದಕ್ಕೆ ವಾಪಸ್ ತೆಗೆದುಕೊಳ್ತೀವಿ. ಕಾರಣ ನಿನ್ನೆ ರಾತ್ರಿ ಸಹ ನನ್ನ ಬಳಿ ಬಂದಿದ್ದರು. ಸೊ ಈಗ ಏನು ಸರ್ಕಾರ ತಕ್ಷಣ 1270 ಕೋಟಿ ಹಿಂಬಾಕಿಯನ್ನು ಕೊಟ್ಟಿದೆ, 12.5% ವೇತನವನ್ನು ಹೆಚ್ಚು ಮಾಡಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ಎರಡೂ ಬೇಡಿಕೆಗಳನ್ನು ಈಡೇರಿಸಿದೆ. ಇನ್ನೂ ಅದನ್ನು ಸ್ವಲ್ಪ ಹೆಚ್ಚು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ವಿವಿಧ ಸಂಘಟನೆಗಳು ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಡೋರನ್ನು ಕ್ಲೋಸ್ ಮಾಡಿಲ್ಲ, ಚರ್ಚೆಗೆ ಮುಕ್ತವಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಹಠ ಹಿಡಿದ್ರು CM ಅವ್ರ ಹತ್ರ ಸಚಿವರ ಹತ್ರ ಕರ್ಕೊಂಡೋಗಿ ಅಂತ. ನಾನು ಈಗ ಮನೆ ಮುಖ್ಯಮಂತ್ರಿಯವರು ಸಚಿವರು ತಕ್ಷಣ ಮಾತನಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಇದರ ಮನವರಿಕೆಯನ್ನು ಮಾಡಿಕೊಟ್ಟು ಮಾತುಕತೆಗೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಅದೇ ರೀತಿ ಬೇರೆ ಸಂಘಟನೆಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ 1,21,00,000 ಶಕ್ತಿ ಪ್ರಯಾಣಿಕರು ಪ್ರತಿ ದಿವಸ ನಮ್ಮ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಅವರಿಗೆ ತೊಂದರೆ ಆಗುತ್ತೆ. SSLC ಎಕ್ಸಾಮ್ ನಡೀತಾ ಇದೆ, ಮಕ್ಕಳಿಗೆ ತೊಂದರೆ ಆಗುತ್ತೆ. ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ PG ಎಕ್ಸಾಮ್ಸ್ ನಡೀತಾ ಇದೆ, ಅವ್ರಿಗೆ ತೊಂದರೆ ಆಗುತ್ತೆ. ಸೊ ಹೀಗೆ ವಿವಿಧ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಸಂದರ್ಭ ಇರೋದರಿಂದ ಆ ರೀತಿ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮಲ್ಲಿ ಎಸ್ಮಾ ಜಾರಿ ಇದೆ. ಎಸ್ಮಾ ಜಾರಿ ಇದ್ದಾಗ ಎಸ್ಮಾದಲ್ಲಿ ನೋ ವರ್ಕ್ ನೋ ಪೇ ಅನ್ನುವಂಥ ಒಂದು ಕ್ಲಾಸ್ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಅದನ್ನು ಇನ್ವೋಕ್ ಮಾಡಿದ್ದೀವಿ. ಸೊ ಯಾಕಂದರೆ ನಾವು ಇಷ್ಟೆಲ್ಲ ರಿಪೀಟೆಡ್ಲಿ ರಿಕ್ವೆಸ್ಟ್ ಮಾಡಿದ್ಮೇಲೂ ಮತ್ತೆ ಮುಷ್ಕರಕ್ಕೆ ಅವರು ಕೊಟ್ಟಾಗ ಸೊ ಬಹುತೇಕ ನಮ್ಮ ರೆಗ್ಯುಲರ್ ಎಂಪ್ಲಾಯೀಸ್ ಏನಿದ್ದಾರೆ ಅವರು ಖುಷಿಯಾಗಿದ್ದಾರೆ. ನಮಗೆ ಕೊಟ್ಟಿರುವಂಥ ಇದು ತೃಪ್ತಿ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಹಲವಾರು ಸಿಬ್ಬಂದಿಗಳು ನನ್ನ ಬಳಿ ವ್ಯಕ್ತಪಡಿಸಿದ್ದಾರೆ, ಅಧಿಕಾರಿಗಳು ಸಹ ವ್ಯಕ್ತಪಡಿಸಿದ್ದಾರೆ. ಸೊ ಇದರಲ್ಲಿ ಯಾವುದೇ ಬಲವಂತದ ಕ್ರಮ ಇಲ್ಲ. ಸೊ ನಾವು ನಾಳೆ ಬಂದಾಗುತ್ತಾ ಇಲ್ವಾ? ಹಾಗಿದ್ರೆ ಮುಂದಿನ ನಡೆ ಏನು? ಇವತ್ತು ಸುದ್ದಿಗೋಷ್ಠಿಯನ್ನ ಜಂಟಿ ಕ್ರಿಯಾ ಸಮಿತಿ ಕರೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಟಿ ಕ್ರಿಯಾ ಸಮಿತಿಯಿಂದ ಸಾರಿಗೆ ಮುಷ್ಕರದ ಬಗ್ಗೆ ಸುದ್ದಿಗೋಷ್ಠಿ ನಡೆಯುತ್ತೆ. ಮುಷ್ಕರದ ಅಂತಿಮ ನಿರ್ಧಾರವನ್ನು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಜೊತೆ ಸಭೆಗೆ ಜಂಟಿ ಕ್ರಿಯಾ ಸಮಿತಿ ಆಗ್ರಹಪಡಿಸಿದೆ. CM ಮತ್ತು ಸಾರಿಗೆ ಸಚಿವರ ಜೊತೆ ಮೀಟಿಂಗಿಗೆ ಒತ್ತಾಯ. ಸಭೆ ಮಾಡದಿದ್ರೆ ಹೋರಾಟ ಫಿಕ್ಸ್ ಅಂತ ಸಂಘಟನೆಗಳು ಹೇಳ್ತಾ ಇವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಒಂದು ಕಡೆ ನಾಳೆ ಕರೆ ಕೊಟ್ಟಿದ್ದಂತಹ ಸಾರಿಗೆ ಮುಷ್ಕರಕ್ಕೆ ಒಂದಷ್ಟು ಮಂದಿ ಬೆಂಬಲವನ್ನ ಕೊಡ್ತಾ ಇಲ್ಲ. ಜಗದೀಶ್ ಅವರು ಕೂಡ ಮಾತನಾಡಬೇಕಿದ್ರೆ ಕಾರಣಗಳ ಬಗ್ಗೆ ಪ್ರಸ್ತಾಪಿಸಿದ್ರು. ಇನ್ನೊಂದು ಕಡೆ ಜಂಟಿ ಕ್ರಿಯಾ ಸಮಿತಿ ಪ್ರೆಸ್ ಮೀಟ್ ಅನ್ನ ಕರೆದಿದೆ. ಏನ್ ಘೋಷಣೆ ಆಗಬಹುದು? ನಾಳೆ ಮುಷ್ಕರ ನಡೆಯುತ್ತಾ ಇಲ್ವಾ ಲಕ್ಷ್ಮೀ ನರಸಿಂಹ? ಮಧುಶ್ರೀ, ಸರ್ಕಾರಿ ಸಾರಿಗೆ ನಿಗಮಗಳ ನೌಕರರು ಮೇ 20ರಂದು ನಾಳೆಯಿಂದ ಮುಷ್ಕರ ಮಾಡೋದಾಗಿ ಘೋಷಣೆ ಮಾಡಿದ್ದು. ಹೀಗಾಗಿ ಸಾರಿಗೆ ಇಲಾಖೆ ಮತ್ತು ಸರ್ಕಾರ ಮಟ್ಟದಲ್ಲಿ ಮೇಲಿಂದ ಮೇಲೆ ಸಭೆಗಳು, ಮಾತುಕತೆಗಳು, ಸಂಧಾನಗಳು, ಮನವೊಲಿಕೆ ಪ್ರಯತ್ನಗಳು ಆಗ್ತಾನೆ ಇತ್ತು. ನಿನ್ನೆ ಕೂಡ ಕಾರ್ಮಿಕ ಇಲಾಖೆ ನೇತೃತ್ವದಲ್ಲಿ ಸಾರಿಗೆ ಇಲಾಖೆ ನೌಕರರು ಮತ್ತು ಅಧಿಕಾರಿಗಳು ಸಭೆಯನ್ನು ಮಾಡಿದ್ರು. ಮನವೊಲಿಕೆ ಪ್ರಯತ್ನ ಕೂಡ ತೀವ್ರ ಮಟ್ಟದಲ್ಲಿ ಆಗಿತ್ತು. ಬಟ್ ಆದರೆ ಸಂಧಾನ ಸಭೆ ವಿಫಲ ಆಗಿತ್ತು. ಸೊ ನಿನ್ನೆ ಕೂಡ ಸ್ಪಷ್ಟನೆ ಕೊಟ್ಟಿದ್ರು ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ಇಲಾಖೆ ನೌಕರರು. ಏನಂತಂದರೆ, ನಾವು ಮುಷ್ಕರವೇನು ಹಮ್ಮಿಕೊಂಡಿದ್ದೀರಿ ಅದನ್ನು ವಾಪಸ್ ತೆಗೆದುಕೊಂಡ ಪ್ರಶ್ನೆನೇ ಇಲ್ಲ. ಇವತ್ತು ಮಧ್ಯಾಹ್ನದವರೆಗೆ ಡೆಡ್ಲೈನ್ ಕೊಡ್ತಾ ಇದ್ದೀರಿ. ಸರ್ಕಾರದ ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ CM ಅವರೇ ಆ ಕಡೆಗೆ ಧುಮುಕಿ ನಮ್ಮ ಹತ್ರ ಸಭೆ ಮಾಡಿ ನಮ್ಮನ್ನ ಬೇಡಿಕೆಗಳನ್ನು ಕೇಳಬೇಕು, ಈಡೇರಿಸಬೇಕು ಅಂತಕ್ಕಂಥ ಮಾತನ್ನ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಬಟ್ ಆದರೆ ಇವತ್ತು ಒಂದು ಮಹತ್ತರ ಬೆಳವಣಿಗೆ ಆಗಬೇಕಾಗಿತ್ತು. ಏನಂತಂದ್ರೆ, ಮಧ್ಯಾಹ್ನ ಒಳಗಡೆ ಏನೆಲ್ಲ ಮಾತ್ರ ಬೆಳವಣಿಗೆ ಆಗಬೇಕಾಗಿತ್ತು. ಇವತ್ತು ಸಾರಿಗೆ ಇಲಾಖೆ ನೌಕರರ ಒಂದು ಬಣ ಜಂಟಿ ಕ್ರಿಯಾ ಸಮಿತಿಗೆ ಕಳೆದ 4 ವರ್ಷಗಳಿಂದಲೂ ಬೆಂಬಲ ಕೊಟ್ಕೊಂಡು ಬಂದಂತ ಸಾರಿಗೆ ಇಲಾಖೆ ನೌಕರರ ಸಂಘದ ಜಗದೀಶ್ ಅವರು ಬೆಂಬಲವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. KSRTC MD ಅವರಿಗೆ ಈಗ ತಾನೇ ಅವರು ಪತ್ರವನ್ನು ಕೊಟ್ಟು ನಾವು ಜಂಟಿ ಕ್ರಿಯಾ ಸಮಿತಿಗೆ ಬೆಂಬಲ
ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಏನು ಸರ್ಕಾರ ಒಂದಷ್ಟು ಭರವಸೆಗಳ ಬಗ್ಗೆ ಹೇಳಿದೆ, ಮಾತುಕತೆಯಿಂದ ನಡ್ಕೊಂಡಿದೆ ಒಂದಷ್ಟು ವಿಚಾರಗಳಲ್ಲಿ, ಅದಕ್ಕೆ ನಮಗೆ ತೃಪ್ತಿ ಇದೆ. ಸೊ ಈ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಬೇಡಿಕೆಗಳಿದ್ದಾವೆ, ಅದನ್ನ ಕೂಡ ಸಾಕರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮತ್ತೆ ಈ ಒಂದು ಸಮಯದಲ್ಲಿ ಮುಷ್ಕರ ಯಾಕೆ ಮಾಡಬಾರ್ದು, ಯಾಕಂದ್ರೆ SSLC ಪರೀಕ್ಷೆ ನಡೀತಾ ಇದೆ, ಸ್ನಾತಕೋತ್ತರ ಪರೀಕ್ಷೆಗಳು ನಡೀತದೆ, ಈ ಕಡೆ ಸಾಧನ ಸಮಾವೇಶ ನಡೀತದೆ. ಈ ರೀತಿ ಇರಬೇಕಾದ್ರೆ ಸರ್ಕಾರಕ್ಕೆ ಮುಜುಗರ ಕೂಡ ಉಂಟಾಗುತ್ತೆ. ಸೊ ಹೀಗಾಗಿ ಈ ಸಮಯದಲ್ಲಿ ಮುಷ್ಕರ ಮಾಡೋದು ಸರಿಯಲ್ಲ ಅಂತಕ್ಕಂಥ ಮಾತನ್ನ MD ಅವರು, ಇಲಾಖೆ ಅಧಿಕಾರಿಗಳು, ಇಲಾಖೆ ನೌಕರ ಸಂಘಕ್ಕೆ ಮನವಿ ಮಾಡೋದ್ರಿಂದ ಇದನ್ನ ಅರ್ಥ ಮಾಡ್ಕೊಂಡಂತ ಜಗದೀಶ್ ಬಣ ಈಗ ಅದನ್ನ ವಾಪಸ್ ತೆಗೆದುಕೊಂಡಿದೆ. ಬಟ್ ಆದರೆ ಜಂಟಿ ಕ್ರಿಯಾ ಸಮಿತಿ ಇನ್ನೂ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಯಾಕಂದ್ರೆ ಸುದ್ದಿಗೋಷ್ಠಿ ಕೂಡ ಹಮ್ಮಿಕೊಂಡಿದ್ದಾರೆ. ಈ ರೀತಿ ಬೆಳವಣಿಗೆ ನಡೆದಿರೋದ್ರಿಂದ ಇಲಾಖೆ ನೌಕರರ ಸಂಘಗಳಲ್ಲೂ ಕೂಡ ಗೊಂದಲ ಮೂಡಿದೆ, ಕಾರ್ಮಿಕರಲ್ಲೂ ಕೂಡ ಗೊಂದಲ ಮೂಡಿದೆ. ಯಾಕಂದ್ರೆ ಒಂದು ಬಣ ವಾಪಸ್ ತೆಗೆದುಕೊಂಡಿದೆ, ಮತ್ತೊಂದು ಕಡೆಗಳಲ್ಲಿ ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಂಡಿದ್ದಾರೆ ಮುಷ್ಕರ ಅಂತಕ್ಕಂಥದ್ದನ್ನ ಜಂಟಿ ಕ್ರಿಯಾ ಸಮಿತಿ ಹೇಳ್ತಾ ಇದೆ. ಈ ರೀತಿ ಬೆಳವಣಿಗೆಗಳಲ್ಲಿ ಸರ್ಕಾರ, CM ಅವರು ಇವತ್ತು ಸಭೆ ಮಾಡ್ತಾರಾ ಅಥವಾ ಜಂಟಿ ಕ್ರಿಯಾ ಸಮಿತಿ ಕೊಟ್ಟಂತ ಮುಷ್ಕರ ನಡೆಯುತ್ತಾ ಅಥವಾ ನಡೆಯಲ್ವಾ, ಇನ್ನೆಷ್ಟು ಇದರ ಸಂಘಗಳು ಜಂಟಿ ಕ್ರಿಯಾ ಸಮಿತಿಗೆ ಬೆಂಬಲ ಕೊಟ್ಟಿದ್ದಂಥ ಸಂಘಗಳು ವಾಪಸ್ ತೆಗೆದುಕೊಳ್ತವೆ ಅಂತಕ್ಕಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಇನ್ನು KSRTC MD ಅವರು ಒಂದು ಮಾತನ್ನು ಹೇಳ್ತಕ್ಕಂಥದ್ದು, ಈಗಾಗಲೇ ಮುಷ್ಕರಕ್ಕೆ ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅವರ ವಿರುದ್ಧ ಎಸ್ಮಾ ಜಾರಿ ಮಾಡ್ತೀರಿ, ನೋ ವರ್ಕ್ ನೋ ಸ್ಯಾಲರಿ ಅಂತಕ್ಕಂಥ ಒಂದು ನಿಯಮವನ್ನು ಕೂಡ ಅಳವಡಿಕೆ ಮಾಡ್ತೀರಿ. ಇದರಿಂದ ನಿಗಮದ ನೌಕರರ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ. ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಬೇಕು. ಈಗಾಗಲೇ ಒಂದಷ್ಟು ನೌಕರರು ಈಗೇನು ಸರ್ಕಾರ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದೆ, ಅದಕ್ಕೆ ತೃಪ್ತಿ ಇದೆ ಒಂದಷ್ಟು ನೌಕರಿಗೆ. ಬಟ್ ಆದರೆ ಒಂದಷ್ಟು ನೌಕರರು ಸಮಯ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳದೆ ಈ ರೀತಿಯಾಗಿ ಹಠ ಹಿಡಿದುಕೊಳ್ಳೋದು ಎಷ್ಟು ಸರಿ ಅನ್ನೋದನ್ನು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಈಗಾಗಲೇ ಜಗದೀಶ್ ಬಣ ವಾಪಸ್ ತೆಗೆದುಕೊಂಡಿದೆ ಮತ್ತು SC/ST ನೌಕರ ಸಂಘ ಕೂಡ ಇದರಲ್ಲಿ ಬೆಂಬಲ ವಾಪಸ್ ತೆಗೆದುಕೊಂಡಿರೋದ್ರಿಂದ ಜಂಟಿ ಕ್ರಿಯಾ ಸಮಿತಿ ಮುಂದೆ ಏನು ಮಾಡುತ್ತೆ, ಸೊ ಯಾರನ್ನ ಪರಿಗಣನೆ ತೆಗೆದುಕೊಂಡು ಮುಷ್ಕರದ ಬಗ್ಗೆ ಯಾವ ರೀತಿ ತೀರ್ಮಾನವನ್ನು ಮಾಡ್ತಾರೆ, ಮತ್ತೆ ಸರ್ಕಾರ ಜೊತೆ ಕೂತು ಮತ್ತೆ ಇದನ್ನು ಮುಂದಕ್ಕೆ ಹಾಕ್ತಕ್ಕಂಥ ಕೆಲಸಗಳು ಆಗುತ್ತಾ, ಬಟ್ ಅಥವಾ ಸರ್ಕಾರದ ಜೊತೆಗೆ ಪಟ್ಟು ಹಿಡಿದು ಏನು ಘೋಷಣೆ ಮಾಡಿದ್ರು ಮುಷ್ಕರ ಅದನ್ನು ಮಾಡೇ ಮಾಡ್ತಾರೆ ಅನ್ನೋದು ಕೂಡ ಜಂಟಿ ಕ್ರಿಯಾ ಸಮಿತಿ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಲಕ್ಷ್ಮೀ ನರಸಿಂಹ ತಮ್ಮ ಮಾಹಿತಿಗಾಗಿ.